ಹಾಯ್ ಹಲೋ ಸ್ನೇಹಿತರೆ, ಲತಾ ರೆಸಿಪೀಸ್ಗೆ ಸ್ವಾಗತ. ಇದು ನನ್ನ ಮೊದಲನೇ ವಿಡಿಯೋ. ಸೊ ಯಾಕೆ ನಾನು ಸಿಹಿಯಿಂದನೇ ಸ್ಟಾರ್ಟ್ ಮಾಡಬಾರ್ದು ಅಂದ್ಬಿಟ್ಟು ಒಂದು ಕ್ವಿಕ್ಕಾಗಿ ಈಸಿಯಾಗೆ ಮನೇಲೇ ಇರುವ ಪದಾರ್ಥಗಳನ್ನ ಯೂಸ್ ಮಾಡಿ ಹೇಗೆ ಕೊಕೊನೆಟ್ ಬಿಸ್ಕೆಟ್ ಮಾಡೋದಂತ ತೋರಿಸ್ಕೊಡ್ತೀನಿ. 1 ಕಪ್ ಕಾಯಿ ತುರಿ, ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಸಕ್ಕರೆ, ಅದೇ ಕಪ್ಪಲ್ಲಿ 1 ಕಪ್ ಮೈದಾ ಹಾಗೂ ಒಂದು 4 ಏಲಕ್ಕಿ ಹಾಗೂ ಒಂದು 2 ಸ್ಪೂನ್ ತುಪ್ಪ ಹಾಗೂ 1 ಬೌಲ್ ಆಯಿಲ್. ಕೇವಲ 6 ಪದಾರ್ಥಗಳು ಮಾತ್ರ ಸಾಕು. ನೆಕ್ಸ್ಟ್ ತಗೊಂಡಿರೋ ಏಲಕ್ಕಿನ ನೀಟಾಗಿ ಜಜ್ಜಿ ಇಟ್ಕೊಬೇಕು. ಇಲ್ಲಿ ಏಲಕ್ಕಿ ಆಪ್ಷನಲ್, ಬಟ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಒಂದು ಜಾರಿಗೆ 1/2 ಕಪ್ ಸಕ್ಕರೆನ ಹಾಕ್ಕೊಂಡು ಅದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಬೇಕು. ಇಲ್ಲಿ ಕಂಪ್ಲೀಟ್ ಸಣ್ಣದಾಗಲಿ ಫುಲ್ ಕಂಪ್ಲೀಟಾಗಿ ನಾನು ಇಲ್ಲಿ ಪೌಡರ್ ಮಾಡ್ಕೊಂಡಿಲ್ಲ. ನೋಡಿ ಎಷ್ಟು ತರಿಯಾಗಿದೆ ಅಂತ. ಇಷ್ಟು ಪೌಡರ್ ಮಾಡಿಕೊಂಡ್ರೆ ಸಾಕು, ಕಂಪ್ಲೀಟಾಗಿ ಪೌಡರ್ ಮಾಡ್ಕೋಬೇಡಿ. ನೆಕ್ಸ್ಟ್ ಒಂದು ಬೌಲಿಗೆ 1 ಕಪ್ ಕಾಯಿ ತುರಿ. ಇಲ್ಲಿ ಕಾಯಿ ತುರಿ ಏನು ರುಬ್ಕೊಂಡಿಲ್ಲ, ನಾವು ಪೇಸ್ಟ್ ಥರ ಮಾಡ್ಕೊಂಡಿಲ್ಲ, ಜಸ್ಟ್ ಅದೇ ಕಾಯಿ ತುರಿ ಥರನೇ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ಅದಕ್ಕೆ ಸಕ್ಕರೆ ಏನು ಪೌಡರ್ ಮಾಡಿ ಇಟ್ಕೊಂಡಿದ್ವಿ ಅದು ಸಕ್ಕರೆ ಮಿಕ್ಸ್ ಮಾಡಬೇಕು. ಇದು 1/2 ಕಪ್ ಸಕ್ಕರೆ. ನೆಕ್ಸ್ಟು 1 ಕಪ್ ಮೈದಾ ಆ್ಯಡ್ ಮಾಡ್ಕೊಬೇಕು. ಇದೆಲ್ಲ ಯಾವ ಬೌಲಲ್ಲಿ ನಾವು ಕಾಯಿ ತುರಿ ತೊಗೊಂಡಿರ್ತೀವಿ ಅದೇ ಬೌಲಲ್ಲೇ ತೊಗೋಬೇಕು. ನೆಕ್ಸ್ಟ್ ಇದಕ್ಕೆ ಜಜ್ಜಿಟ್ಕೊಂಡಿರೋ ಅಂಥ ಏಲಕ್ಕಿ ಪೌಡರ್. ನೆಕ್ಸ್ಟ್ ಇದಕ್ಕೆ 1 2 ಸ್ಪೂನ್ ತುಪ್ಪ. ಇಲ್ಲಿ ಏಲಕ್ಕಿ ಪೌಡರಾರು ಹಾಕೊಬೋದು ಡೈರೆಕ್ಟ್, ಅಥವಾ ಜಜ್ಜಿಟ್ಕೊಂಡು ಅದನ್ನಾದರೂ ಹಾಕೊಬೋದು. ನೆಕ್ಸ್ಟ್ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿದ್ರಲ್ಲ, ನೀಟಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ಯಾವುದೇ ಥರ ನೀರನ್ನ ಆ್ಯಡ್ ಮಾಡೋಂಗಿಲ್ಲ. ನೀರಾಗಲಿ ಇಲ್ಲ ಎಣ್ಣೆ ಆಗಲಿ ಆ್ಯಡ್ ಮಾಡ್ಕೊಳಂಗಿಲ್ಲ. ನೋಡಿದ್ರಲ್ಲ, ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ನೀಟಾಗಿ ಮಿತ್ಕೊಬೇಕು. ಇಲ್ಲಿ ಕಾಯಿ ಮತ್ತು ಸಕ್ಕರೆ ಎರಡು ಮಿಕ್ಸ್ ಆಗಿರೋದ್ರಿಂದ ಅದೇನೇ ನೀರು ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಮಿತ್ಕೊತಾ ಇದ್ದರೆ ಅದು ಕಂಪ್ಲೀಟಾಗಿ ನೋಡಿ ಈ ಥರ ಆಗುತ್ತೆ. ನೆಕ್ಸ್ಟ್ ಇದನ್ನು ಒಂದು 10 ಮಿನಿಟ್ಸ್ ಹಾಗೆ ಬಿಟ್ಬಿಡಬೇಕು. ಯಾವುದೇ ಥರ ಫ್ರಿಜ್ಜಲ್ಲಿ ಇಡೋಂಗಿಲ್ಲ. ನೋಡಿದ್ರಲ್ಲ, 10 ಮಿನಿಟ್ಸ್ ಆದಮೇಲೆ ಎಷ್ಟು ಸಾಫ್ಟಾಗಿ ಬರ್ತಿದೆ ಅಂತ. ಇದನ್ನು ಒಂದು ಉಂಡೆ ಥರ ಮಾಡಿಕೊಂಡು ಅದನ್ನು ನೀಟಾಗಿ ಒಂದು ಬಿಸ್ಕೆಟ್ ಆಕಾರದಲ್ಲಿ ಮಾಡ್ಕೊಬೇಕಾಗುತ್ತೆ, ಒಂದು ಶೇಪ್ ಕೊಡಬೇಕಾಗುತ್ತೆ. ನೋಡಿದ್ರಲ್ಲ, ಸೊ ಇದನ್ನು ಸೈಡಲ್ಲೆಲ್ಲ ಈ ಥರ ಮಾಡಿಕೊಂಡ್ರೆ ನೀಟಾಗಿ ಬಿಸ್ಕೆಟ್ ಥರನೇ ಶೇಪ್ ಬರುತ್ತೆ. ನಾನಿಲ್ಲಿ ಸ್ವಲ್ಪ ಮಂದವಾಗಿ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಶೇಪ್ ಆದರೂ ಮಾಡ್ಕೊಬೋದು, ಇದೇ ಶೇಪ್ ಬೇಕು ಅಂತ ಏನಿಲ್ಲ. ನೋಡಿದ್ರಲ್ಲ, ಇದನ್ನು ತೆಳುಗಾದರೂ ಮಾಡ್ಕೊಬೋದು ಅಥವಾ ಸ್ವಲ್ಪ ಮಂದವಾಗಾದ್ರೂ ಮಾಡ್ಕೊಬೋದು. ನಾನು ಈಗ ತಗೊಂಡಿರೋ ಪದಾರ್ಥದಲ್ಲಿ ಒಂದು 15 ಬಿಸ್ಕೆಟ್ಸ್ 12 to 15 ಬಿಸ್ಕೆಟ್ಸ್ ಆದರೂ ಮಾಡ್ಬೋದು. ನೆಕ್ಸ್ಟ್ ಒಂದು ಪ್ಯಾನಿಗೆ 1 ಕಪ್ ಆಯಿಲ್ ಹಾಕ್ಕೊಂಡು ಈ ಥರ ಬಿಸ್ಕೆಟ್ಸ್ನೆಲ್ಲ ಅದಕ್ಕೆ ಹಾಕೋಬೇಕು. ನೋಡಿದ್ರಲ್ಲ, ಇದು ಬೇಗ ಆಗೋಗುತ್ತೆ ಆ್ಯಂಡ್ ಎಣ್ಣೆ ಕೂಡ ಹಿಡಿಯಲ್ಲ ಅದಕ್ಕೆ. ನೋಡಿ, ಆಲ್ರೆಡಿ ಬ್ರೌನ್ ಬರ್ತಾ ಇದೆ. ಸೊ ಈ ಥರ ಒಂದು ಸೈಡ್ ಬ್ರೌನ್ ಬಂದ ತಕ್ಷಣ ಮತ್ತೆ ಇನ್ನೊಂದು ಸೈಡ್ ಈ ಥರ ಹಾಕ್ಕೊಂಡು ನೀಟಾಗಿ ಬ್ರೌನ್ ಬರೋವರೆಗೂ ಬೇಯಿಸ್ಕೋಬೇಕು. ಆ್ಯಂಡ್ ಮೇನ್ ಥಿಂಗ್, ಇದನ್ನು ಬೇಯಿಸ್ಕೋಬೇಕಾದ್ರೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಬೇಕು. ಯಾವುದೇ ಥರ ಹೈ ಫ್ಲೇಮ್ ಅಥವಾ ಲೋ ಫ್ಲೇಮ್ ಯೂಸ್ ಮಾಡೋಂಗಿಲ್ಲ. ಮೀಡಿಯಮ್ ಫ್ಲೇಮಲ್ಲೇ ಇದು ಬೇಯಬೇಕು. ನೋಡಿ, ಇವಾಗ ಕಂಪ್ಲೀಟಾಗಿ ಬೆಂದಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಒಂದು ಕೊಕೊನೆಟ್ ಬಿಸ್ಕೆಟ್ನ ಮಾಡ್ಕೊಬೋದು ಅಂತ. ಇದು ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಒಳಗಡೆ ಕೂಡ ಚೆನ್ನಾಗಿ ಬೆಂದಿದೆ, ಹೊರಗಡೆ ಕೂಡ ಚೆನ್ನಾಗಿ ಬೆಂದಿದೆ. ಸೊ ಈವ್ನಿಂಗ್ ಟೈಮ್ ಮಕ್ಕಳಿಗಾದರೂ ಮಾಡಿಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಜಸ್ಟ್ ಅರ್ಧ ಗಂಟೆ ಸಾಕು ಇದನ್ನು ಮಾಡೋದಕ್ಕೆ. ಸೊ ಬೇಗ ಕೂಡ ಮಾಡ್ಬೋದು, ರುಚಿಯಾಗಿ ಕೂಡ ಇರುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದೇ ಥರ ಡೈಲಿ ಈಸಿಯಾಗಿರೋ ಕ್ವಿಕ್ಕಾಗಿ ಮಾಡೋವಂಥ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಲತಾ ರೆಸಿಪೀಸ್. ಥ್ಯಾಂಕ್ ಯು ಎಲ್ರಿಗೂ.